ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರೇಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ಫಸ್ಟ್ ಪಿ ಯು ಸಿದು ಯಾವ ಕ್ಲಾಸ್ ಇದು ಫಸ್ಟ್ ಪಿ ಯು ಸಿ ಇದೆ ನೋಡ್ರಿ. ಸೊ ಫಸ್ಟ್ ಪಿ ಯು ಸಿದು ಒಂದು ಪ್ರಿಪ್ರೇಟರಿ ಕ್ವಶನ್ ಪೇಪರ್ ಇದೆ. ಓಕೆ, ಯಾವ ಸಬ್ಜೆಕ್ಟ್ ಅಂದರೆ ಕೆಮಿಸ್ಟ್ರಿ. ತುಂಬ ವಿದ್ಯಾರ್ಥಿಗಳು ಸರ್ ಕೆಮಿಸ್ಟ್ರಿ ಅಪ್ಲೋಡ್ ಮಾಡಿರಿ ಅಂತ ಕೇಳ್ತಾ ಇದ್ರು, ಹಾಗಾಗಿ ಕೆಮಿಸ್ಟ್ರಿನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ನೇಸರ್ಗಿ ಕಾಲೇಜ್ ಅದ ನೋಡ್ರಿ. ಓಕೆ, ಒಂದು ಸ್ಟೂಡೆಂಟ್ ಕಳಿಸಿದ್ದೆ, ಆ ಸ್ಟೂಡೆಂಟಿಗೆ ಫಸ್ಟ್ ಒಂದು ಥ್ಯಾಂಕ್ಸ್ ಹೇಳಮಂತ್ರಿ. ಓಕೆ, ಥ್ಯಾಂಕ್ ಯು. ರೈಟ್, ನೋಡ್ರಿ ಎಷ್ಟು ಮಾರ್ಕಿಂದ ಇದ್ದಿರ್ತದೆ ಅಂದರೆ 70 ಮಾರ್ಕಿಂದ ಇದ್ದಿರ್ತದೆ. ಟೈಮ್ ಡ್ಯೂರೇಷನ್ 3 hours 15 minutes ಇದ್ದಿರ್ತದೆ ನೋಡ್ರಿ. ಓಕೆ ಡೇ ಸ್ಟೂಡೆಂಟ್ಸ್, ಈಗಾಗಲೇ ನಾನು ಮ್ಯಾಥ್ಸ್, ಫಿಸಿಕ್ಸ್, ಬಯಾಲಜಿ ಅನ್ನೋದ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಕೆಮಿಸ್ಟ್ರಿ ಮಾಡ್ತಾ ಇದ್ದೀನಿ, ಇದನ್ನು ಚೆನ್ನಾಗಿ ನೋಡ್ಕೊಳ್ರಿ. ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ ಸಬ್ಜೆಕ್ಟ್ ಅಂದರೆ ಮ್ಯಾಥ್ಸ್ ಹೇಳ್ಕೊಟ್ಟಿದ್ದೀನಿ, ಅದನ್ನು ತಾವು ನೋಡ್ಬೋದು. ಇನ್ನು ಯಾರಾದರೂ ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಜಾಯ್ನ್ ಆಗ್ರಿ. ಓಕೆ, ಸೊ ಹೆಂಗೆ ಜಾಯ್ನ್ ಆಗಬೇಕು ಅಂದರೆ ಲಿಂಕ್ ಏನದ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದನ್ನು ಯೂಸ್ ಮಾಡಿ ತಾವು ಜಾಯ್ನ್ ಆಗ್ಬೋದು. ನೋಡಿರಿ, ಫಸ್ಟ್ ಕ್ವಶನ್, ದ ವ್ಯಾಲ್ಯೂ ಆಫ್ ಪ್ಲ್ಯಾಂಕ್ಸ್ ಕಾನ್ಸ್ಟಂಟ್ ಈಸ್ ಡ್ಯಾಶ್ ಅಂತ. ನೋಡ್ರಿ ಏನಾಗ್ತದೆ, ಎ ಆಪ್ಷನ್ನು, ಬಿ ಆಪ್ಷನ್, ಸಿ ಆಪ್ಷನ್, ಡಿ ಆಪ್ಷನ್. ನೆಕ್ಸ್ಟ್ ಸೆಕೆಂಡ್ ಒನ್, ಐಸೋಟೋಪ್ಸ್ ಆರ್ ದ ಎಲಿಮೆಂಟ್ಸ್ ಹ್ಯಾವಿಂಗ್ ದ ಸೇಮ್ ನಂಬರ್ ಆಫ್ ಪ್ರೋಟಾನ್ಸ್ ಬಟ್ ಹ್ಯಾವಿಂಗ್ ದ ಡಿಫ್ರೆಂಟ್ ನಂಬರ್ ಆಫ್ ಡ್ಯಾಶ್ ಅಂತ. ಫೋಟಾನ್ಸ್, ನ್ಯೂಟ್ರಾನ್ಸ್, ನ್ಯೂಕ್ಲಿಯಾನ್ಸ್, ಪಾರ್ಟಿಕಲ್ಸ್. ಇಂಟ್ರೆಸ್ಟಿಂಗ್ ಅದ ನೋಡ್ರಿ ಕ್ವಶನ್ಸ್ಗಳು. ದ ಎಲಿಮೆಂಟ್ ವಿತ್ ಅಟೋಮಿಕ್ ನಂಬರ್ 24 ಹ್ಯಾಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಡ್ಯಾಶ್ ಅಂತ. ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅವ ನೋಡ್ರಿ ಇವೆಲ್ಲ. ಇಂಟ್ರೆಸ್ಟಿಂಗ್ ಇಂಪಾರ್ಟೆಂಟ್ ಅದಾವ, ಮಸ್ತ್ ಅದಾವ ಕ್ವಶನ್ಸ್ಗಳು. ಚೆನ್ನಾಗಿ ತಾವು ಪ್ರಾಕ್ಟೀಸ್ ಮಾಡಿರಿ. ನಿಮ್ಗೆ ಏನಾದರೂ ಆನ್ಸರ್ ಗೊತ್ತಿದ್ದಿಲ್ಲ ಅಂದರೆ ನಿಮ್ಮ ಲೆಕ್ಚರ್ಸ್ಗಳನ್ನು ಕೇಳ್ಕೊಳ್ರಿ. ದ ಕೆಮಿಕಲ್ ಸ್ಪೀಸೀಸ್ ವಿಚ್ ಶೋ ಆಕ್ಸಿಡೇಷನ್ ಪ್ರೊಸೆಸ್ ಈಸ್ ಕಾಲ್ಡ್ ಡ್ಯಾಶ್ ಅಂತ. ಎ ಆಪ್ಷನ್, ಬಿ ಆಪ್ಷನ್, ಸಿ ಆಪ್ಷನ್, ಡಿ ಆಪ್ಷನ್. ಓಕೆ, ನಿಮ್ಗೆ ಏನಾದರೂ ಆನ್ಸರ್ ಗೊತ್ತಿತ್ತು ಅಂದರೆ ಕಮೆಂಟಲ್ಲಿ ಕ್ವಶನ್ ನಂಬರ್ ಹಾಕ್ರಿ. ಕ್ವಶನ್ ನಂಬರ್ 5 ಯಾವ್ದು ಆನ್ಸರ್ ಕರೆಕ್ಟ್ ಅದ ಅದನ್ನು ಹಾಕ್ರಿ. ಎ ಇದ್ದಿತ್ತು ಅಂದರೆ ಎ ಹಾಕ್ರಿ, ಬಿ ಇದ್ದಿತ್ತು ಅಂದ್ರೆ ಬಿ ಹಾಕ್ರಿ, ಸಿ ಇದ್ದಿತ್ತು ಸಿ ಹಾಕ್ರಿ, ಡಿ ಇಷ್ಟೇ ಹಾಕ್ರಿ. ಜಾಸ್ತಿ ಬರ್ಲಿಕ್ಕೆ ಹೋಗ್ಬೇಡ್ರಿ. ಕ್ವಶನ್ ನಂಬರ್ 5, ದ ಎಲೆಕ್ಟ್ರೋಡ್ ವೇರ್ ರಿಡಕ್ಷನ್ ಅಕರ್ಸ್ ಈಸ್ ಕಾಲ್ಡ್ ಡ್ಯಾಶ್ ಅಂತ. ಕ್ಯಾಥೋಡ್ ಅಂತಾರೆ, ಆ್ಯನೋಡ್ ಅಂತಾರೆ, ಬ್ಯಾಟ್ರಿ ಅಂತಾರೆ, ಸೆಲ್ ಅಂತಾರೆ. 6th ಕ್ವಶನ್, ದ IUPAC ನೇಮ್ ಆಫ್ ವಿನೆಗರ್ ಈಸ್ ಡ್ಯಾಶ್. ವಿನೆಗರ್ದ IUPAC ನೇಮ್ ಅಂತ. ಮೆಥನಾಯಿಕ್ ಆ್ಯಸಿಡೋ, ಇಥನಾಯಿಕ್ ಆ್ಯಸಿಡೋ, ಅಸಿಟಿಕ್ ಆ್ಯಸಿಡೋ, ಬೆಂಜಾಯಿಕ್ ಆ್ಯಸಿಡ್ ಅಂತ. 7th ಕ್ವಶನ್, ದ ಆಕ್ಸಿಡೇಷನ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ ಇನ್ ಹೈಡ್ರೋಜನ್ ಪೆರಾಕ್ಸೈಡ್ ಈಸ್ ಡ್ಯಾಶ್ ಅಂತ. ಎ, ಬಿ, ಸಿ, ಡಿ. 8th ಕ್ವಶನ್, ದ ಸಿಗ್ನಿಫಿಕೆಂಟ್ ಫಿಗರ್ ಆಫ್ ಅವಗಾಡ್ರೋಸ್ ನಂಬರ್ 6.022 × 10⁻23 ಈಸ್ ಡ್ಯಾಶ್ ಅಂತ. ಎ ಆಪ್ಷನ್, ಬಿ ಆಪ್ಷನ್, ಸಿ ಆಪ್ಷನ್, ಡಿ ಆಪ್ಷನ್. 9th ಕ್ವಶನ್, ಎಸಿಟೋನ್ ಆ್ಯಂಡ್ ಪ್ರೊಪೆನಾಲ್ ಶೋಸ್ ಡ್ಯಾಶ್ ಐಸೋಮರಿಸಮ್ ಅಂತ. ಚೈನ್, ಪೊಸಿಷನ್, ಫಂಕ್ಷನಲ್ ಗ್ರೂಪ್, ಮೆಟಾಮರಿಸಮ್. ಯಾವ್ದಾಗ್ತದೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 10 ನೋಡ್ರಿ, ದ ಇಕ್ವೇಶನ್ ಫಾರ್ ಪರ್ಸೆಂಟೇಜ್ ಆಫ್ ಕಾರ್ಬನ್ ಅಕಾರ್ಡಿಂಗ್ ಟು ಲೆಬಿಗ್ಸ್ ಮೆಥಡ್ ಅಂತ. ನೆಕ್ಸ್ಟ್ 11th ಕ್ವಶನ್, ಕೆಮಿಕಲ್ ವಿಚ್ ಹ್ಯಾಸ್ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಈಸ್ ಡ್ಯಾಶ್. ಪಿ ನೈಟ್ರೋಫೆನಾಯ್ಲ್, ಓ ನೈಟ್ರೋಫೆನಾಲ್, NaCl, ನನ್ ಆಫ್ ಅಬೋವ್ ಅಂತ. 12th ಕ್ವಶನ್, ಪೈ ಬಾಂಡ್ ಈಸ್ ಫಾರ್ಮ್ಡ್ ಬೈ ಸೈಡ್ ವೈಸ್ ಓವರ್ಲ್ಯಾಪಿಂಗ್ ಆಫ್ ಡ್ಯಾಶ್ ಆರ್ಬಿಟಲ್ಸ್ ಅಂತ. sp, ss, pp, ನನ್ ಆಫ್ ದೀಸ್. 13th ಕ್ವಶನ್, ಲಿಥಿಯಂ ಈಸ್ ಡಯಾಗ್ನಲಿ ರಿಲೇಟೆಡ್ ಟು ಡ್ಯಾಶ್ ಎಲಿಮೆಂಟ್ ಅಂತ. ಬೆರಿಲಿಯಮ್, ಮೆಗ್ನೀಸಿಯಮ್, ಮ್ಯಾಂಗನೀಸ್, ಸಿಲಿಕಾನ್. 14th ಕ್ವಶನ್, ದ ಫಾರ್ಮುಲಾ ಫಾರ್ ಕೀಟೋನ್ಸ್ ಫಂಕ್ಷನಲ್ ಗ್ರೂಪ್ ಈಸ್ ಡ್ಯಾಶ್ ಅಂತ. ಕೀಟೋನ್ಸ್ ಫಂಕ್ಷನಲ್ ಗ್ರೂಪ್ದು ಫಾರ್ಮುಲಾ ಏನದ ನೋಡ್ರಿ. CHO ಅದನ, ಅಥವಾ OH ಅದನ, ಅಥವಾ ಈ ಥರ ಅದನ, ಅಥವಾ COH ಅದ, ಯಾವುದದ ನೋಡ್ರಿ. ಕೀಟೋನ್ COH ಇದಿರ್ಬೋದು ನೋಡ್ರಿ. ದ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಪ್ರೆಸೆಂಟ್ ಇನ್ 1 kg ಸಾಲ್ವೆಂಟ್ ಈಸ್ ಡ್ಯಾಶ್ ಅಂತ. ಎ ಆಪ್ಷನ್, ಬಿ ಆಪ್ಷನ್, ಸಿ ಆಪ್ಷನ್, ಡಿ ಆಪ್ಷನ್. ನೆಕ್ಸ್ಟ್ ನೋಡ್ರಿ, fill in the blanks by choosing appropriate word from those given in the brackets ಅಂತ.
ಮೋಸ್ಲೆ, ಯೂರಿಯಾ, ಜೇಮ್ಸ್, ಚಾಡ್ವಿಕ್, ಪ್ಯೂರ್ ಸಬ್ಸ್ಟೆನ್ಸಸ್ 2. 16th ಕ್ವಶನ್ ನೋಡ್ರಿ ಏನದ, ಸೈಂಟಿಸ್ಟ್ ಹೂ ಡಿಸ್ಕವರ್ಡ್ ನ್ಯೂಟ್ರನ್ಸ್ ಇಸ್ ಡ್ಯಾಶ್. ನ್ಯೂಟ್ರನ್ಸ್ ಯಾರು ಕಂಡಿಡಿದಾರಂತ? ಜೇಮ್ಸ್ ಚಾಡ್ವಿಕ್ ಕಂಡಿಡಿದಾನೇನು? ಸೆಕೆಂಡ್ ಒನ್, ಮಾಡರ್ನ್ ಪೀರಿಯಡ್ ಟೇಬಲ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ದ ಸೈಂಟಿಸ್ಟ್. ಮೋಸ್ಟ್ಲಿ ಇದ್ದಿರ್ಬೋದೇನೋ. 18th, ದ ಬಾಂಡ್ ಆರ್ಡರ್ ಇನ್ ಆಕ್ಸಿಜನ್ ಮಾಲಿಕ್ಯೂಲ್ ಈಸ್ ಡ್ಯಾಶ್ ಅಂತ. ನೆಕ್ಸ್ಟ್, ದ ಫಸ್ಟ್ ವಿಟಲ್ ಆರ್ಗ್ಯಾನಿಕ್ ಕಾಂಪೌಂಡ್ ಡಿಸ್ಕವರ್ಡ್ ಇಸ್ ಡ್ಯಾಶ್. ನೆಕ್ಸ್ಟ್ 20th ಕ್ವಶನ್, ದ ಸಬ್ಸ್ಟೆನ್ಸ್ ಕಂಟೈನಿಂಗ್ ಓನ್ಲಿ ಟೈಪ್ ಆಫ್ ಕೆಮಿಕಲ್ ಕಾಂಪೋನೆಂಟ್ ಈಸ್ ಡ್ಯಾಶ್ ಅಂತ ನೋಡ್ರಿ. ಅದಾದ್ಮೇಲೆ ಇವಾಗ 2 ಮಾರ್ಕಿಂದ ಕ್ವಶನ್ಸ್ಗಳು ನೋಡ್ರಿ. ಎಷ್ಟು ಕ್ವಶನ್ಸ್ ಇರ್ತಾವಂದ್ರೆ 1, 2, 3, 4, 8 ಕ್ವಶನ್ಸ್ಗಳು ಇದ್ದಿರ್ತಾವೆ ನೋಡ್ರಿ. 8ರಲ್ಲಿ ಎಷ್ಟು ಬರೀಬೇಕು ನೀವು? 4 ಬರೀಬೇಕು. ಅಂದರೆ ನಿಮಗೆ 50% ಇಲ್ಲಿ ಚಾಯ್ಸ್ ಸಿಗ್ತಾ ಇದ್ದಾವ್ರಿ. ಕ್ಯಾಲ್ಕುಲೇಟ್ ದ ಮಾಸ್ ಪರ್ಸೆಂಟ್ ಆಫ್ ಆಕ್ಸಿಜನ್ ಇನ್ ಇಥೆನಾಲ್ C2H5OH ಅಂತ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ಸ್. ವಾಟ್ ಈಸ್ photoelectric effect? Give an example of metal which shows this effect. Calculate the wave number for shortest wavelength transition in Balmer series of hydrogen spectrum. 25th ನೋಡ್ರಿ, write conditions for the formation of ionic bond ಅಂತ. write 2 differences between sigma and pi bonds. explain position isomerism with example. explain the ಲೆಸಿಗ್ನೆಸ್ ಟೆಸ್ಟ್ ಫಾರ್ ದ ಡಿಟೆಕ್ಷನ್ ಆಫ್ ಸಲ್ಫರ್. ಇಂಟ್ರೆಸ್ಟಿಂಗ್ ಅದ ನೋಡ್ರಿ ಕ್ವಶನ್ಸ್ಗಳು, ಮಸ್ತ್ ಅದಾವ. ನೀವೇನಾದ್ರು ಪ್ರಾಕ್ಟೀಸ್ ಮಾಡಿದಿಲ್ಲ ಅಂದರೆ ಮಾಡಿರಿ, ಇನ್ನೂ ಟೈಮ್ ಇದೆ. ಇವಾಗ 3 ಮಾರ್ಕಿಂದ ಹೋಗೋಣಂತ್ರಿ. ಇಲ್ಲಿ 3 ಮಾರ್ಕಿಂದ ನಿಮಗೆ ಎಷ್ಟು ಕ್ವಶನ್ಸ್ ಕೊಡ್ತಾನೆ? 8 ಕ್ವಶನ್ಸ್ ಕೊಡ್ತಾನೆ. ಎಷ್ಟು ಬರೀಬೇಕಂದ್ರೆ 4 ಕ್ವಶನ್ಸನ್ನು ಬರೀಬೇಕು ನೋಡ್ರಿ. 1, 2, 3, 4, 5, 6, 7, 8 ಕೊಟ್ಟಿದ್ದಾನೆ, ಹೌದಲ್ವಾ? ಅದರಲ್ಲಿ 4 ಅಷ್ಟೇ ಬರೀಬೇಕು. ಆನ್ಸರ್ ಎನಿ 4 ಅಂತಿದೆ ನೋಡ್ರಿ. ಇಲ್ಲೂ ನಿಮಗೆ 50% ಚಾಯ್ಸ್ ಸಿಗ್ತಾ ಇದ್ದಾರೆ. ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ, ಈಸಿಯಾಗಿ ಸ್ಕೋರನ್ನು ಮಾಡ್ಬೋದು. ಯಾರು ಭಯಪಡಕ್ಕೆ ಹೋಗಬೇಡ್ರಿ. ಕ್ವಶನ್ ನೋಡ್ರಿ, ವಾಟ್ ಈಸ್ ಅಯೋನೈಸೇಷನ್ ಎಂಥಾಲ್ಪಿ? ಹೌ ಡಸ್ ಇಟ್ ವೇರಿ ಅಕ್ರಾಸ್ ಎ ಪೀರಿಯಡ್ ಆ್ಯಂಡ್ ಡೌನ್ ದ ಗ್ರೂಪ್ ಇನ್ ಪೀರಿಯಡಿಕ್ ಟೇಬಲ್? ವಾಟ್ ಈಸ್ ಎಲೆಕ್ಟ್ರೋನೆಗೆಟಿವಿಟಿ? ನೇಮ್ ದ ಮೋಸ್ಟ್ electronegativity element in periodic table. State modern periodic table ಅಂತ. explain the shape of ammonia molecule according to VSEPR theory ಅಂತ ನೋಡ್ರಿ. write the limitations of octet rule ಅಂತ. explain the sp2 hybridization of BF3 ಅಂತ ನೋಡ್ರಿ. write the electronic configuration of nitrogen molecule, calculate its bond order and predict its magnetic property ಅಂತ ನೋಡ್ರಿ. ವಾಟ್ ಈಸ್ ಹೈಡ್ರೋಜನ್ ಬಾಂಡಿಂಗ್? ವಿಚ್ ಟೈಪ್ ಆಫ್ ಹೈಡ್ರೋಜನ್ ಬಾಂಡಿಂಗ್ ಪ್ರೆಸೆಂಟ್ ಇನ್ ಆರ್ಥೋ ನೈಟ್ರೋಫೆನಾಲ್ದಾಗ ಮತ್ತು ಅಮೋನಿಯಾದಾಗ ಅಂತ ನೋಡ್ರಿ. ಬ್ಯಾಲೆನ್ಸ್ ದ ಫಾಲೋವಿಂಗ್ ರೆಡಾಕ್ಸ್ ರಿಯಾಕ್ಷನ್ ಬೈ ಆಕ್ಸಿಡೇಷನ್ ನಂಬರ್ ಮೆಥಡ್ ಇನ್ ಆ್ಯಸಿಡ್ ಮೀಡಿಯಮ್ ಅಂತ ನೋಡ್ರಿ. ಇದನ್ನು ಬ್ಯಾಲೆನ್ಸ್ ಮಾಡಿರಿ. ಈ ಥರ ಇದ್ದು ನಿಮಗೆ ಕ್ವಶನ್ಸ್ ಡಿಫಿಕಲ್ಟ್ ಅದಂದರೆ ಬಿಡ್ರಿ, ಇವುಗಳನ್ನು ಚಾಯ್ಸಲ್ಲಿ ಇಟ್ಕೊಳ್ರಿ. ಸೊ ನೆಕ್ಸ್ಟ್ ನೋಡ್ರಿ, ಆನ್ಸರ್ ಎನಿ 4 ಆಫ್ ದ ಫಾಲೋವಿಂಗ್ ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ ಅಂತ ನೋಡ್ರಿ. 5 ಮಾರ್ಕಿಂದು 4 ಕ್ವಶನ್ಸ್ಗಳು ಬರೀಬೇಕು. ಎಷ್ಟು ಕೊಟ್ಟಿದ್ದಾನಂದರೆ ಇಲ್ಲೂ 8 ಕೊಟ್ಟಿರ್ಬೋದು. ನೋಡೋಣವಾ, 1, 2, 3, 4, 5, 6, 6, ಎಸ್ 7, 8 ಕೊಟ್ಟಿದ್ದ ನೋಡ್ರಿ. ಇಲ್ಲಿ ಸೇಮ್. ನೋಡ್ರಿ ಏನದ ಕ್ವಶನ್ ನೋಡ್ರಿ. ಎ ಕಂಪೌಂಡ್ ಕಂಟೈನ್ಸ್ 4.007% ಆಫ್ ಹೈಡ್ರೋಜನ್, 24.47% ಆಫ್ ಕಾರ್ಬನ್, 71.65% ಆಫ್ ಕ್ಲೋರಿನ್. ಇಟ್ಸ್ ಮೋಲಾರ್ ಮಾಸ್ ಈಸ್ ಡ್ಯಾಶ್. ಮೋಲಾರ್ ಮಾಸ್ ಈಸ್ 98.96%. ಕ್ಯಾಲ್ಕುಲೇಟ್ ಎಂಪಿರಿಕಲ್ ಫಾರ್ಮುಲಾ ಆ್ಯಂಡ್ ಮಾಲಿಕ್ಯುಲರ್ ಫಾರ್ಮುಲಾ ಅಂತ ನೋಡ್ರಿ. ವಾಟ್ ಈಸ್ ಲಿಮಿಟೇಷನ್ ಏಜೆಂಟ್? ನೆಕ್ಸ್ಟ್ ಕ್ವಶನ್ ನೋಡ್ರಿ, ರೈಟ್ ದ postulates of Dalton's atomic theory. What is homogeneous mixture? Give an example. 3 mark, 2 mark. ಇದು 4 mark, ಇದು 1 mark ನೋಡ್ರಿ. Express in scientific notation 232.508 0.00045. ಓಕೆ, ಇದು 2 ಮಾರ್ಕಿಗೆ ಒಂದೊಂದು ಮಾರ್ಕಿಗೆ ಒಂದೊಂದು ಕ್ವಶನ್ಗೆ ಒಂದೊಂದು ಮಾರ್ಕ್ ಇದೆ ನೋಡ್ರಿ.
ಹೌ ಮೆನಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಪಾಸಿಬಲ್ ಫಾರ್ ಇವೆರಡಕ್ಕೆ ಏನದ ಎರಡೆರಡು ಮಾರ್ಕ್ ಅದ. ನೆಕ್ಸ್ಟ್ ಏನದ ಒಂದೊಂದು ಮಾರ್ಕ್ 2 ಮಾರ್ಕ್ ಬರ್ತದೆ. ರೈಟ್ ದ ಮೋಲಾರ್ ಮಾಸ್ ಆಫ್ ವಾಟರ್ ಅಂತ ನೋಡ್ರಿ. ಎಲ್ಲ ಕ್ವಶನ್ಸ್ಗಳನ್ನ ನೋಡ್ಕೊಳ್ರಿ. ಡಿಫೈನ್ ಮೊಲ್ಯಾರಿಟಿ ಆ್ಯಂಡ್ ಮೊಲ್ಯಾಲಿಟಿ ಅಂತ ನೋಡ್ರಿ. ಕ್ಯಾಲ್ಕುಲೇಟ್ ಮಾಲಿಕ್ಯುಲರ್ ಮಾಸ್ ಆಫ್ ಗ್ಲುಕೋಸ್, ರೈಟ್ SI ಯೂನಿಟ್ ಆಫ್ ಡೆನ್ಸಿಟಿ, ರೈಟ್ ಸಿಗ್ನಿಫಿಕೆನ್ಸ್ ಆಫ್ ಕ್ವಾಂಟಮ್ ನಂಬರ್, ಸ್ಟೇಟ್ ಪೊಲೀಸ್ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್, ರೈಟ್ ಕನ್ಕ್ಲೂಷನ್ ಆಫ್ ರುದರ್ಫೋರ್ಡ್ಸ್ ಗೋಲ್ಡ್ ಫಾಯಿಲ್ ಎಕ್ಸ್ಪರಿಮೆಂಟ್ 3 ಮಾರ್ಕಿಗಿದೆ ಇದು. ನೆಕ್ಸ್ಟ್ ಇದೊಂದು 2 ಮಾರ್ಕಿಗಿದೆ ನೋಡ್ರಿ. ಎಲ್ಲ ನೋಡ್ರಿ ಎಷ್ಟೆಷ್ಟು ಮಾರ್ಕಿಗೆ ಕ್ವಶನ್ಸ್ಗಳು ಅದಾವ ಅಂಥೇಳಿ. ನೆಕ್ಸ್ಟ್ ಇದು 2 + 2 + 1 ಸ್ಪ್ಲಿಟ್ ಅದ. 2 + 2 + 1 ಇದು 5 ಮಾರ್ಕಿನ ಕ್ವಶನ್, ಇದು 5 ಮಾರ್ಕಿನ ಕ್ವಶನ್ಸ್ ಅದ ನೋಡ್ರಿ. ನೆಕ್ಸ್ಟ್ 5 ಮಾರ್ಕಿನ ಕ್ವಶನ್ಸ್ ಅದ ನೋಡ್ರಿ. ಮತ್ತು ಎಷ್ಟು ಅದ ಇಲ್ಲಿ 5 ಮಾರ್ಕಿನ ಕ್ವಶನ್ಸ್ 2 ಬರೀಬೇಕಂತ. ಎಷ್ಟು ಕೊಟ್ಟಿದ್ದಾನ 3 ಕೊಟ್ಟಿದ್ದಾನೆ ನೋಡ್ರಿ. ಇಲ್ಲಿ ಎಷ್ಟು ಕೊಟ್ಟಿದ್ದಾನೆ 3 ಕೊಟ್ಟಿದ್ದಾನೆ. ಓಕೆ, ಎಕ್ಸ್ಪ್ಲೇನ್ ಇದು ನೋಡ್ರಿ ಯಾವುದದ ಇದು ಕ್ವಶನನ್ನು ಚೆನ್ನಾಗಿ ಓದ್ಕೊಳ್ರಿ. ವಾಟ್ ಆರ್ ಎಲೆಕ್ಟ್ರೋ ಫೈಲ್ಸ್ ಆ್ಯಂಡ್ ನ್ಯೂಕ್ಲಿಯೋಫೈಲ್ಸ್ ಅಂತ. ರೈಟ್ IUPAC ನೇಮ್ ಆ್ಯಂಡ್ ಫಾಲೋವಿಂಗ್ ಕಾಂಪೌಂಡ್ಸ್ ಅಂತ ಇದ್ರದ್ದು. ವಾಟ್ ಈಸ್ ಫ್ರೀ ರೇಡಿಕಲ್ ಇಲ್ಲೊಂದು ಕೊಟ್ಟಿದ್ದಾನೆ. ಎಲ್ಲ ಕ್ವಶನ್ಸನ್ನು ನೋಡ್ಕೊಳ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಯಾರು ಭಯ ಪಡೋಕ್ಕೆ ಹೋಗ್ಬೇಡ್ರಿ, ಎಲ್ಲವನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಆದಷ್ಟು ಬೇಗ ನೀವು ಎಕ್ಸಾಮಿಗೆ ಪ್ರಿಪೇರ್ ಆಗಿರಿ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಚೆನ್ನಾಗಿ ಬರೀರಿ. ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ. ಓಕೆ ರೈಟ್. Okay, bye. See you in the next video.